ಸಮಸ್ತ ಎಲ್ಲ ನನ್ನ ಕನ್ನಡ ಧರ್ಮದ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಈಗ ನೀಟ್ ಎಂಬ ಮಹಾಮಾರಿ ಪರೀಕ್ಷೆ, ನೀಟ್ ಎಂಬ ಮಹಾಮಾರಿ ಕಾನೂನು ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಈ ಕಾನೂನೇ ಒಂದು ಭ್ರಷ್ಟ ಕಾನೂನು. ಇದು ಏನ್ ಭಾರತ ಒಕ್ಕೂಟ ಸರ್ಕಾರ ಏನ್ ನೀಟ್ ಪರೀಕ್ಷೆ ನಡೆಸಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆಯೋ, ಆ ನೀಟ್ ಕಾನೂನು ಕೂಡ ಅಷ್ಟೇ ಭ್ರಷ್ಟ ಕಾನೂನು. ಇದರಿಂದ ಕರ್ನಾಟಕದ ಕನ್ನಡಿಗರಿಗೆ ಅಥವಾ ತಮಿಳವ್ರಿಗಾಗಿರ್ಬೋದು ಅಥವಾ ತೆಲುಗವ್ರಾಗಿರ್ಬೋದು, ಮಲಯಾಳಿಗಳಿಗಾಗಿರ್ಬೋದು, ಮತ್ತೊಬ್ಬರು ಯಾವುದೇ ರೀತಿ ಉಪಯೋಗ ಇಲ್ಲ. ಎಲ್ಲಷ್ಟು ಕಿಂಚಿತ್ತು ಈ ನೀಟ್ ಎಂಬ ಮಹಾಮಾರಿ ಕಾನೂನು ಅಥವಾ ಈ ನೀಟ್ ಎಂಬ ಮಹಾಮಾರಿ ಪರೀಕ್ಷೆಯಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ಭಾರತ ಒಕ್ಕೂಟದಲ್ಲಿ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಶಾಲೆಗಳು ಕಟ್ಟಿರೋ ನಾವು, ಕಟ್ಟಡಗಳು ಕಟ್ಟಿರೋ ನಾವು, ನೀರು ನಮ್ದು, ಗಾಳಿ ನಮ್ದು, ಪ್ರತಿಯೊಂದು ಪ್ರಕೃತಿ ನಮ್ದು, ಕನ್ನಡ ಧರ್ಮದ ಪ್ರಕೃತಿನೇ. ಇಂತಹ ಸಂದರ್ಭದಲ್ಲಿ ಭಾರತ ಒಂದು ಒಕ್ಕೂಟ ಸರ್ಕಾರ ಒಂದು ಕಾನೂನು ಬರುತ್ತೆ, ನೀಟ್ ಎಂಬ ಮಹಾಮಾರಿ ಕಾನೂನು. ಇದರಿಂದ ಯಾರಿಗೂ ಉಪಯೋಗ ಇದೆ? ಅದು ಹಿಂದಿ ಕೇಂದ್ರಿತ ಪರೀಕ್ಷೆ. ಅದು ಭಾರತ ಒಕ್ಕೂಟ ಸರ್ಕಾರ ಪರೀಕ್ಷೆ ನಡೆಸಿ ಹಿಂದಿಯ ಒಂದು ಅವಕಾಶ ಮಾಡಿಕೊಡ್ತೀವಿ ಇಲ್ಲಿ ಕರ್ನಾಟಕದಲ್ಲಿ, ಅದು ನಮ್ಮ ಶಾಲೆಗಳಲ್ಲಿ. ನೀವ್ಯಾಕೆ ಮಾಡ್ತೀರಾ ಸ್ವಾಮಿಗಳೇ? ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ನಿಮಗೆ ನಮ್ಮ ಕರ್ನಾಟಕದಿಂದ ಸಮಸ್ತ ಕನ್ನಡ ಬಂಧುಗಳು 17 ಸ್ಥಾನ ಗೆಲ್ಲಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡಿಗರನ್ನ ಕರ್ನಾಟಕ ನಾಶ ಮಾಡಕ್ ಹೋಗಬೇಡಿ. ನಿಮ್ಮ ಕೈ ಜೋಡಿಸಿ ಕೈ ಮುಗಿದು ಬೇಡ್ಕೊಂತೀವಿ ನಿಮ್ಮ ಹತ್ರ. ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ವಿನಂತಿ ಮಾಡ್ಕೊಳ್ತೇವೆ, ಈ ನೀಟ್ ಎಂಬ ಮಹಾಮಾರಿ ಕಾನೂನು ರದ್ದು ಮಾಡಿ. ನಮ್ಗೆ ಅವಶ್ಯಕತೆ ಇಲ್ಲ. ಇದರಿಂದ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳಿಗೆ ಯಾರಿಗೂ ಉಪಯೋಗ ಇಲ್ಲ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕದಲ್ಲಿ ಈ ನೀಟ್ ಎಂಬ ಮಹಾಮಾರಿ ಪರೀಕ್ಷೆ ನಮಗೆ ಸಮಸ್ತ ಕರ್ನಾಟಕದ ಕನ್ನಡ ಬಂಧುಗಳಿಗೆ ಉಪಯೋಗವಿಲ್ಲದ ಪರೀಕ್ಷೆಯನ್ನು ರದ್ದು ಮಾಡಿ ಕರ್ನಾಟಕ ಕೇಂದ್ರಿತ ಪರೀಕ್ಷೆ ನಡೆಸಿ ಸಮಸ್ತ ಇಡೀ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳಿದೆಯೋ, ವೈದ್ಯಕೀಯ ಶಾಲೆಗಳು, ಅಷ್ಟು ಶಾಲೆಗಳು 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ಬೇಕು. ಕರ್ನಾಟಕ ಇರೋದು ಕನ್ನಡಿಗರಿಗೋಸ್ಕರ, ಪರಭಾಷಿಕರಿಗೆ, ವಲಸಿಗರಿಗೋಸ್ಕರ ಕರ್ನಾಟಕ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದೇ ಪರೀಕ್ಷೆಯನ್ನ ನೀವು ರದ್ದು ಮಾಡದೆ ನೀವು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ರೆ ಕನ್ನಡಿಗರ ಭವಿಷ್ಯ ಅಲ್ಲೋಲ ಕಲ್ಲೋಲ ಹೋಗ್ಬಿಡುತ್ತದೆ. ಮಾರಣಾಂತಿಕ ಕಾಯಿಲೆಗಳಿಂದ ಸಾಯ್ಬೇಕಾಗುತ್ತೆ. ಕನ್ನಡಿಗರು ಯಾರು ವೈದ್ಯರೇ ಇರಲ್ಲ, ಶುಶ್ರೂಷಕರು ಯಾರು ಇರಲ್ಲ. ಆಮೇಲೆ ಚಿಕಿತ್ಸೆಗಾಗಿ ವಲಸಿಗರ ಹತ್ರ ಪರಭಾಷಿಕ ಭಿಕ್ಷೆ ಬೇಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ, ಈ ನೀಟ್ ಎಂಬ ಮಹಾಮಾರಿ ಕಾನೂನು ಕರ್ನಾಟಕದಲ್ಲಿ ರದ್ದು ಮಾಡಿ. ನಮ್ಗೆ ಅವಶ್ಯಕತೆ ಇಲ್ಲ. ಸಮಸ್ತ ಕನ್ನಡ ಬಂಧುಗಳು ಯಾರಿಗೂ ಅವಶ್ಯಕತೆ ಇಲ್ಲ. ಕರ್ನಾಟಕ ಕೇಂದ್ರಿತ ಪರೀಕ್ಷೆಯನ್ನು ಜಾರಿಗೆ ತನ್ನಿ. ಮೊದಲು ಯಾವ ರೀತಿ ವ್ಯವಸ್ಥೆ ಇತ್ತು, ಪರೀಕ್ಷಾ ವ್ಯವಸ್ಥೆ, ಅದೇ ವ್ಯವಸ್ಥೆ ಜಾರಿಗೆ ತನ್ನಿ. ಹಾಗೂ ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲೂ, ವೈದ್ಯಕೀಯ ಶಾಲೆಗಳಲ್ಲಿ
100% ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರದ ಶಾಲೆಗಳಾಗಿರ್ಬೋದು, ಪ್ರತಿಯೊಂದು ಶಾಲೆಗಳು ಕನ್ನಡ ಬಿಟ್ಟು ಬೇರೆ ವಲಸಿಗರಿಗೆ ಅವಕಾಶ ಕೊಡಬಾರದು. ಹಾಗೂ ಈ ವೈದ್ಯಕೀಯ ಶಿಕ್ಷಣ ಪದ್ಧತಿ ಕನ್ನಡದಲ್ಲೇ ಕೊಡಬೇಕು. ಈ ವರ್ಷದಿಂದನೇ ಕನ್ನಡದಲ್ಲೇ ಕೊಡಬೇಕು. ಈ ರೀತಿ ವ್ಯವಸ್ಥೆ ಜಾರಿಗೆ ತನ್ನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸಮಸ್ತ ಕನ್ನಡ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಒಳ್ಳೆ ವ್ಯವಸ್ಥೆ ತಂದು ಸಮಸ್ತ ಕನ್ನಡ ಬಂಧುಗಳನ್ನು ಉಳಿಸಿ, ಕರ್ನಾಟಕ ಉಳಿಸಿ, ಒಂದು ಒಳ್ಳೆ ಕೆಲಸ ಮಾಡಿ. ಈ ಕೆಲಸ ಮಾಡಿದ್ರೆ ಸಮಸ್ತ ಕನ್ನಡ ಬಂಧುಗಳು ನಿಮ್ಮನ್ನು ಯಾವತ್ತೂ ನೆನೆಸ್ಕೊಂತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ನೆನೆಸ್ಕೊಂತಾರೆ. ನಿಮ್ಗೂ ಹೆಸರು ಬರುತ್ತೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕನ್ನಡ ಬಂಧು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಸಾರ್ಥಕನೂ ಆಗುತ್ತೆ. ದಯವಿಟ್ಟು ಕನ್ನಡ ವೈದ್ಯಕೀಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತನ್ನಿ. ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಕರ್ನಾಟಕದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅವ್ರ ಮೇಲೆ ಅವ್ರು ಜಾರಿಗೆ ತಂದ್ರು, ಇವ್ರು ಜಾರಿಗೆ ತಂದ್ರು ಅಂತ ಸುಖ ಸುಮ್ಮನೆ ವೃತ್ತ ಆರೋಪ ಮಾಡಿದ್ರೆ ಅದು ನಿಜನೇ ಇರ್ಬೋದು. ಅದು ನಿಮ್ಗೆ ಅಧಿಕಾರ ಇದೆಯಲ್ಲ, ರದ್ದು ಮಾಡಿ. ಅದನ್ನ ರದ್ದು ಮಾಡಿ ಸಮಸ್ತ ಕನ್ನಡ ಬಂಧುಗಳಿಗೆ ಒಳ್ಳೇದು ಮಾಡಿ. ಇದರಿಂದ ನೀಟ್ ಪರೀಕ್ಷೆಯಿಂದ ನಮ್ಮ ಕನ್ನಡಿಗರಿಗೆ ಉಪಯೋಗ ಇಲ್ಲ. ಮತ್ತೊಮ್ಮೆ ಎಲ್ಲಾ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ನೀಟ್ ಪರೀಕ್ಷೆ ರದ್ದು ಮಾಡಿ ಕನ್ನಡ ಕೇಂದ್ರಿತ ವೈದ್ಯಕೀಯ ಶಿಕ್ಷಣ ಪದ್ಧತಿ ಜಾರಿಗೆ ತನ್ನಿ. ಸಮಸ್ತ ಕನ್ನಡ ಧರ್ಮವನ್ನ, ಕರ್ನಾಟಕವನ್ನ, ಕನ್ನಡಿಗರನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.